ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಈ ದಿನದ ಪಾಠದಲ್ಲಿ 9ನೇ ಅಧ್ಯಾಯದ 27ನೇ ಶ್ಲೋಕ. ಯಾವುದೇ ಕರ್ಮವನ್ನು ನಾವು ಮಾಡಿದಾಗಲೂ ಅದನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು. ನಾವು ಮಾಡುವ ಕಾರ್ಯ ಯಾವುದೇ ಇರಲಿ, ದಾನ ಇರ್ಬೋದು, ಹೋಮ ಇರ್ಬೋದು, ತಪಸ್ಸಿರ್ಬೋದು, ಊಟ ಇರ್ಬೋದು, ಯಾವುದೇ ಇರಲಿ, ಎಲ್ಲ ಕ್ರಿಯೆಗಳನ್ನು ಕೃಷ್ಣಾರ್ಪಣಮಸ್ತು ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ನಾವು ಮಾಡುವ ಎಲ್ಲ ಕರ್ಮಗಳನ್ನು ಸಮರ್ಪಿಸಬೇಕು ಅಂದರೆ, ಹಾಗಾದರೆ ಈ ಕಳ್ಳ ಇದ್ದಾನೆ, ಕಳ್ಳತನ ಮಾಡ್ತಾನೆ, ಕಳ್ಳತನ ಭಕ್ಷಣಾದಿ ಪಾಪಕರ್ಮಗಳನ್ನು ಮಾಡಿ ಅವುಗಳನ್ನು ಕೃಷ್ಣಾರ್ಪಣ ಅಂತ ಹೇಳಬೇಕಾ? ಅದನ್ನು ಕೃಷ್ಣ ಸಮರ್ಪಣೆ ಮಾಡಬೇಕಾ? ಇಲ್ಲ, ಹಾಗೆ ಮಾಡುವಾಗಿಲ್ಲ. ಯಾಕಂದರೆ ಈ ದುಷ್ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಿಸಬಾರದು. ಅನೇಕ ಗ್ರಂಥಕಾರರು ಸಮರ್ಪಿಸಬಹುದು ಅಂತ ಹೇಳ್ತಾರೆ. ಅದು ಯಾವುದು ಅಂದರೆ, ನಾವು ತಿಳಿಯದೇ ಮಾಡಿರ್ತಕ್ಕಂಥ ದುಷ್ಕರ್ಮ ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದನ್ನು ಸಮರ್ಪಣೆ ಮಾಡೋದಲ್ಲ. ದುಷ್ಕರ್ಮಗಳ ಸಮರ್ಪಣೆ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡಿದಂತಹ ದುಷ್ಕರ್ಮಗಳನ್ನು ಸಮರ್ಪಿಸುವುದಂತ ಅರ್ಥ ಹೊರತು, ಸತ್ಕರ್ಮಗಳನ್ನು ಮಾಡುವಾಗ ಏನಾದರೂ ಅಜ್ಞಾನದಿಂದ ಕೆಲವು ದುಷ್ಕರ್ಮಗಳು ಪರಮಾತ್ಮನಿಗೆ ಸಮರ್ಪಿತ ಆಗ್ತದೆ. ದುಷ್ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿಲ್ಲ. ಕೆಲವರು ದುಷ್ಕರ್ಮವನ್ನು ಸಮರ್ಪಿಸುವುದು ಅಂತ ಹೇಳ್ತಾರೆ. ಅದರ ಅಭಿಪ್ರಾಯ ಏನೆಂದರೆ, ಉದ್ದೇಶಪೂರ್ವಕವಾಗಿ ಕೆಟ್ಟ ಕಾರ್ಯಗಳನ್ನು ಮಾಡಿ ಸಮರ್ಪಿಸುವಂಥ ಅರ್ಥ ಅಲ್ಲ ಹೊರತು, ನಾವು ಸತ್ಕರ್ಮಗಳನ್ನು ಆಚರಿಸುವಾಗ ಅಜ್ಞಾನವಶಾತ್ ಕೆಲವು ದುಷ್ಕರ್ಮಗಳು ನಮ್ಮಿಂದ ನಡೆದು ಹೋಗಬಹುದು. ಅಂತಹ ದುಷ್ಕರ್ಮಗಳು ಪರಮಾತ್ಮನಿಗೆ ಸಮರ್ಪಿತವಾದರೆ ಅವು ದೋಷಾವಹ ಅಲ್ಲ. ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಅನಿವಾರ್ಯ ಕ್ರಿಯೆಗಳನ್ನು ಪರಮಾತ್ಮನನ್ನು ಉದ್ದೇಶಿಸಿಯೇ ಮಾಡುತ್ತೇನೆ ಅಂತ ಭಾವನೆಯಿಂದ ಪೂಜಾತ್ಮಕವಾಗಿ ಎಲ್ಲ ಕರ್ಮಗಳನ್ನು ಆ ಪರಮಾತ್ಮನಿಗೆ ಕೃಷ್ಣಾರ್ಪಣ ಭಾವದಿಂದ ಅರ್ಪಿಸಬೇಕು. ಇದನ್ನು ಈ ಶ್ಲೋಕದಲ್ಲಿ ಹೇಳಿರುವಂಥದ್ದು. ಈ ಎಲ್ಲ ಕಡೆ ಕೃಷ್ಣಾರ್ಪಣ ಅಂತಲೇ ಹೇಳ್ತಾರೆ. ಈಗ ಬೇರೆ ಬೇರೆ ರೂಪಗಳಿವೆಯಲ್ಲ ಪರಮಾತ್ಮನದ್ದು. ಪರಮಾತ್ಮನ ರೂಪಗಳಲ್ಲಿ ಒಂದು ಅಭೇದ ಇರೋದರಿಂದಾಗಿ ಕೃಷ್ಣಾರ್ಪಣೆ ಅಂತ ಯಾಕೆ ಹೇಳಬೇಕು ಅಂತಂದರೆ, ಹೌದು, ಪರಮಾತ್ಮನ ಅನಂತ ರೂಪಗಳಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತಿಲ್ಲ. ಪರಮಾತ್ಮ ಅವರವರ ಸಾಧಕರ ಸೌಲಭ್ಯಕ್ಕಾಗಿ ವಿಶಿಷ್ಟ ನಾಮಗಳಿಂದ ವಿಭಿನ್ನ ಕಾರ್ಯಗಳಲ್ಲಿ ಅವನು ಆರಾಧಿತನಾಗ್ತಾ ಇದ್ದಾನೆ. ಬೇರೆ ಬೇರೆ ನಾಮಗಳಿಂದ ವಿಭಿನ್ನ ಕಾರ್ಯಗಳಿಗೆ ನಿಯಾಮಕನಾಗಿದ್ದಾನೆ. ಆದರೂ ಕೃಷ್ಣಾರ್ಪಣ ಅಂತ ಯಾಕೆ ಹೇಳೋದು ಅಂದರೆ, ಅದಕ್ಕೊಂದು ಕಾರಣ ಇದೆ.
ಕೃಷ್ಣ ಅಂದರೆ ಏನು? ಕೃಷ್ಣ ಅಂದರೆ ಕರ್ಷತಿ ಇತಿ ಕೃಷ್ಣ. ಕರ್ಷತಿ ಇತಿ ಕೃಷ್ಣ. ಏನು ಕರ್ಷತಿ? ಇಂದ್ರಿಯಾಣಿ ಕರ್ಷತಿ. ಪರಮಾತ್ಮ ಇಂದ್ರಿಯಗಳನ್ನು ಕರ್ಷಣ ಮಾಡ್ತಾನೆ. ಅರ್ಥಾತ್ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗಳು ಕೂಡ ನಮ್ಮ ಇಂದ್ರಿಯಗಳ ಮುಖಾಂತರವಾಗಿಯೇ ಆಗುವಂಥದ್ದು. ಆದ್ದರಿಂದ ನಮ್ಮ ಇಂದ್ರಿಯಗಳ ಮೂಲಕವಾಗಿ ನಡೀತಕ್ಕಂತಹ ಕ್ರಿಯೆಗೆ ಅವ ನಿಯಾಮಕ. ಯಾರು? ಕರ್ಷತೀತಿ ಕೃಷ್ಣ. ನಮ್ಮ ಇಂದ್ರಿಯಗಳನ್ನು ಕರ್ಷಣ ಮಾಡ್ತಕ್ಕಂತಹ ಕೃಷ್ಣ ಅವನು ಅದಕ್ಕೆ ನಿಯಾಮಕ. ನಾವು ಯಾವುದೇ ಕರ್ಮವನ್ನು ಮಾಡುವಾಗಲೂ ಕೂಡ ಇಂದ್ರಿಯಗಳ ಮುಖಾಂತರವೇ ಮಾಡಬೇಕು. ಆದ್ದರಿಂದ ಇಂದ್ರಿಯ ಮೂಲಕವಾಗಿ ನಾವು ಮಾಡತಕ್ಕಂತಹ ಕ್ರಿಯೆಗಳಿಗೆ ಅವನು ನಿಯಾಮಕ. ಆದ್ದರಿಂದ ನಾವು ಕೃಷ್ಣನಿಗೆ ಅರ್ಪಿಸಬೇಕು. ಆದ್ದರಿಂದ ಕೃಷ್ಣಾರ್ಪಣ ಮಸ್ತು ಅಂತಲೇ ಹೇಳಬೇಕು. ಇದು ಕೃಷ್ಣ ಸಮರ್ಪಣೆ ಮಾಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಉಳಿದ ನಾಮಗಳಿಂದ ಸಮರ್ಪಣೆ ಮಾಡುವುದರಿಂದ ಏನು ತಪ್ಪಿಲ್ಲ. ಆದರೂ ಕೂಡ ಕೃಷ್ಣಾರ್ಪಣ ಅಂತಲೇ ಹೇಳಬೇಕು ಅಂತ ಸಂಪ್ರದಾಯ ಇದ್ದದರಿಂದಾಗಿ, ಶುದ್ಧ ಸಂಪ್ರದಾಯ ಇದ್ದದರಿಂದಾಗಿ ನಾವು ಕೃಷ್ಣಾರ್ಪಣ ಅಂತಲೇ ಕರ್ಮ ಸಮರ್ಪಣೆಯನ್ನು ಮಾಡಬೇಕು. ಯಾವ ಕರ್ಮ? ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮ, ಅದು ಶುಭ ಕರ್ಮವೂ ಆಗಿರ್ಬೋದು, ಅಶುಭ ಕರ್ಮವೂ ಆಗಿರ್ಬೋದು. ಆದರೆ ಅಶುಭ ಕರ್ಮವನ್ನು ಉದ್ದೇಶಪೂರ್ವಕವಾಗಿ ಸಮರ್ಪಿಸೋದಲ್ಲ. ಶುಭ ಕರ್ಮವನ್ನು ಮಾಡುವಾಗ ನಮಗೆ ಅರಿಯದಂತೆ ಅಶುಭ ಕರ್ಮವನ್ನು ನಡೆದರೂ ಅದನ್ನು ಪರಮಾತ್ಮನಿಗೆ ಅರ್ಪಿಸಿದರೆ ಆ ದೋಷವನ್ನು ಕಳೆದು ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿಯತ್ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮನದರ್ಪಣಂ. ಹೇ ಕೌಂತೆ, ಹೇ ಅರ್ಜುನನೇ, ನೀನು ಯತ್ ಕರೋಷಿ ವಿಹಿತವಾದ್ದನ್ನು ಯಾವುದನ್ನು ಕರೋಷಿ ಮಾಡುತ್ತೀಯೋ, ಯದಶ್ನಾಸಿ ಅನಿಷಿದ್ಧವಾದ ಯಾವುದನ್ನು ಉಣ್ಣುತ್ತೀಯೋ, ಯಜ್ಜುಹೋಸಿ ಯತ್ ಜುಹೋಸಿ ಯಾವುದನ್ನು ಶಾಸ್ತ್ರವಿಹಿತವಾಗಿರ್ತಕ್ಕಂತಹ ಯಾವ ದ್ರವ್ಯವನ್ನು ನೀನು ಹೋಮಿಸುತ್ತೀಯೋ, ಯತ್ ದದಾಸಿ ಯಾವುದನ್ನು ನೀನು ಯೋಗ್ಯ ವ್ಯಕ್ತಿಗಳಿಗೆ, ಅನಿಷಿದ್ಧವಾದ್ದನ್ನು ದಾನ ಮಾಡಬೇಕು, ನಿಷಿದ್ಧವಾದ್ದನ್ನು ದಾನ ಮಾಡಬಾರ್ದು, ಅನಿಷಿದ್ಧವಾದ್ದನ್ನು ದಾನ ಮಾಡಬೇಕು. ಅನಿಷಿದ್ಧವಾದ ಯಾವುದನ್ನು ದಾನ ಮಾಡುತ್ತೀಯೋ, ಯತ್ ತಪಸ್ಯತಿ ವಿಹಿತವಾದ ರೀತಿಯಲ್ಲಿ ಯಾವ ತಪಸ್ಸನ್ನು ನೀನು ಕೈಗೊಳ್ತೀವಿಯೋ ಅದೆಲ್ಲವನ್ನು ಕೂಡ ತತ್ ಅದನ್ನು ಮದರ್ಪಣಂ ಕುರುಷ್ವ ನನಗೆ ಅರ್ಪಿಸು. ಅದು ಅಲ್ಪವೇ ಆಗಿರಲಿ. ಯತಃ ಅಲ್ಪಮಪಿ ಭಕ್ತ್ಯಾ ಅರ್ಪಿತಂ ಮಮ ಪ್ರೀತಿಕರಂ. ಯಾವ ಕಾರಣದಿಂದ ಅರ್ಪಿಸಲ್ಪಡತಕ್ಕಂತಹ ವಸ್ತು ಅದು ಅಲ್ಪವೇ ಆಗಿದ್ದರೂ ಸಹ ಭಕ್ತ್ಯಾ ಅರ್ಪಿತಂ, ಭಕ್ತಿಯಿಂದ ಅದು ಸಮರ್ಪಿತವಾದ್ದರಿಂದ ಅದು ನನಗೆ ಸಂತೋಷವನ್ನುಂಟು ಮಾಡುತ್ತೆ. ಮಮ ಪ್ರೀತಿಕರಂ ಅತಃ ತ್ವಮಪಿ ತಥಾ ಕುರು ಅಂತ ಉಪಸಂಹಾರ ಮಾಡ್ತಾ ಇದ್ದಾನೆ. ಯತ್ ತಪಸ್ಯಸಿ ಕೌಂತೆಯ, ಹೇ ಕೌಂತೆಯ, ಯತ್ ತ್ವಂ ಯದ್ವಿಹಿತಂ ಕರೋಷಿ, ವಿಹಿತಮಿತಿ ಸರ್ವತ್ರ ಅನ್ವೇತವ್ಯಂ. ವಿಹಿತಮನ್ನು ಇಟ್ಕೊಳ್ಬೇಕು. ಯಾವುದ್ಯಾವುದನ್ನು ಮಾಡುತ್ತೀಯೋ ಅದನ್ನೆಲ್ಲ ಸಮರ್ಪಣೆ ಮಾಡೋದಲ್ಲ. ಯಾವುದು ವಿಹಿತವಾಗಿದೆಯೋ, ಯಾವುದು ಶಾಸ್ತ್ರ ವಿಷಿದ್ಧವಾಗಿದೆಯೋ, ನಿಷಿದ್ಧಾದಿಗಳನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಹೇಳಿದ್ದಲ್ಲಿ ನಿಷಿದ್ಧವಾದ್ದನ್ನು ಮಾಡಬಾರ್ದು, ನಿಷಿದ್ಧವಾದ್ದನ್ನು ಸಮರ್ಪಿಸಬಾರ್ದು, ನಿಷಿದ್ಧವಾದ್ದನ್ನು ದಾನ ಮಾಡಬಾರ್ದು. ಅಂಥದ್ದು ಯಾವುದನ್ನೇ ಮಾಡು ನೀನು ಅದನ್ನು ನನಗೆ ಅರ್ಪಿಸು. ಯತ್ ತ್ವಂ ಯದ್ವಿಹಿತಂ ಕರೋಷಿ, ವಿಹಿತವಾದ್ದನ್ನು ಯಾವುದನ್ನು ಮಾಡುತ್ತೀಯೋ, ವಿಹಿತಮಿತಿ ಸರ್ವತ್ರ ಅನ್ವೇತವ್ಯಂ, ವಿಹಿತಂ ಎಂಬ ಪದವನ್ನು ಎಲ್ಲ ಕಡೆ ಅನ್ವಯ ಮಾಡಿಕೊಳ್ಬೇಕು. ನಿಷಿದ್ಧಾಧಿಕರಣಸ್ಯ ಪ್ರತ್ಯವಾಯ ಹೇತುತ್ವ. ವಿಹಿತವಾದ್ದನ್ನೇ ಯಾಕೆ ಸಮರ್ಪಿಸಬೇಕು ಅಂದರೆ ನಿಷಿದ್ಧಾಧಿಕರಣಸ್ಯ ಪ್ರತ್ಯವಾಯ ಹೇತುತ್ವ. ನಿಷಿದ್ಧವಾದ್ದನ್ನು ನೀವು ಮಾಡಿದರೆ ಅದನ್ನು ಸಮರ್ಪಣೆ ಮಾಡೋದಲ್ಲ. ಹಾಗೆ ಮಾಡಿದರೆ ಅದು ಪಾಪಕ್ಕೆ ದಾರಿ ಮಾಡಿಕೊಡುವುದರಿಂದ ವಿಹಿತವಾದ್ದನ್ನೇ ಮಾಡಬೇಕು ಅಂತ. ನಿಷಿದ್ಧಾಧಿಕರಣಸ್ಯ ಪ್ರತ್ಯವಾಯ ಹೇತುತ್ವ, ಪಾಪಕ್ಕೆ ಹೇತುವಾಗಿರುವಂಥದ್ದು. ಇನ್ನು ಪಾತ್ರಾಚ ಯದ್ರವ್ಯಾದಸಿ ತತ್ಸರ್ವ ಮೈ ಸಮರ್ಪಣೆ ಕೊಡು. ಪಾತ್ರನಾಗಿರ್ತಕ್ಕಂತಹ ಯೋಗ್ಯನಾಗಿರ್ತಕ್ಕಂತಹ ವ್ಯಕ್ತಿ ಯಾವ ದ್ರವ್ಯವನ್ನು ನೀನು ಕೊಡಬೇಕು ಅಂತ ಅನ್ಕೋತೀಯೋ ಅದೆಲ್ಲವನ್ನು ಕೂಡ ನನಗೆ ಸಮರ್ಪಣೆ ಮಾಡು ಅಂತ ಪ್ರತಿಯೊಂದು ಕರ್ಮವನ್ನು ಸಹ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡದೆ ಹೋದರೆ ಏನಾಗುತ್ತೆ? ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಬಂದದ್ದು. ಸಮರ್ಪಣೆಯನ್ನು ಮಾಡಬೇಕು ಯಾಕೆ ಅಂದರೆ, ನಾವು ಯಾವುದೇ ಕರ್ಮವನ್ನು ಮಾಡಿದಾಗಲೂ
ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅದು ಅದರಿಂದ ಅಂತಹ ಕರ್ಮವನ್ನು ಮಾಡುವಾಗ ಏನಾದರೂ ದೋಷಗಳಾಗಿದ್ದರೂ ಅದು ನಮಗೆ ಬಂಧಕ ಆಗಲ್ಲ. ಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ ಹರಿಕಥಾಮಸಾರದಲ್ಲಿ, ಕೆಸರ ಘಟಗಳ ಮಾಡಿ ಬೇಸಿಗೆ ಬಿಸಿಲೊಳಗಿಟ್ಟು ಒಣಗಿಸಿದರೆ ಅದು ಘನರಸವ ತುಂಬಲು ಬಹುದೇ, ಸರ್ವಸ್ವತಂತ್ರ ತಾನೆಂಬ ಪಶುಪ ನರನೇನೇನು ಮಾಳ್ಪ ಅಶನದಾನ ಸ್ನಾನ ಕರ್ಮಗಳು ಒಸರಿ ಪೋಪವು ಬರಿದ ದೇಹಾಯಾಸವರೇ ಕೊಟ್ಟು ಅಂತ. ಏನೇ ಕರ್ಮವನ್ನು ಮಾಡಿದರೂ ಕೂಡ ಅದು ಪರಮಾತ್ಮರಿಗೆ ಅರ್ಪಣೆ ಮಾಡಿದ ಏನಾಗುತ್ತೆ ಅಂದರೆ, ಅದಕ್ಕೆ ಒಂದು ದೃಷ್ಟಾಂತ ಕೂಡ ಜಗನ್ನಾಥದಾಸರು. ಈ ಮಡಿಕೆಯನ್ನು ನಿರ್ಮಾಣ ಮಾಡೋದು ಮಣ್ಣಿನಿಂದ ಮಡಿಕೆಯನ್ನು ನಿರ್ಮಾಣ ಮಾಡಿ ಅದನ್ನು ಬೇಸಿಗೆ ಬಿಸಿಲಲ್ಲಿ ಒಣಗಿಸೋದು. ಬೇಸಿಗೆ ಬಿಸಿಲಲ್ಲಿ ಒಣಗಿಸಿ ಅದರಲ್ಲಿ ಅಡಿಗೆ ಮಾಡಿದರೆ ಏನಾಗುತ್ತೆ? ರಸವ ತುಂಬಲು ಬಹುದೇ, ಅದರಲ್ಲಿ ಘನರಸವ ತುಂಬಲು ಬಹುದೇ. ಒಣಗಿಸಿದ್ದಾರೆ, ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ, ಹಾಗಂತ ಅದರಲ್ಲಿ ರಸಪದಾರ್ಥವನ್ನು ತುಂಬಲಿಕ್ಕಾಗತ್ತಾ? ಇಲ್ಲ. ಏನಾಗುತ್ತೆ ಹಾಗೆ ಮಾಡಿದರೆ? ಅದೆಲ್ಲ ಮಣ್ಣಿನ ಮಡಿಕೆ ನೆನೆದು ಅದೆಲ್ಲ ಸೋರಿ ಹೋಗುತ್ತೆ. ಹಾಗೆ ಪಶುಪ ನರನು ಏನೇನು ಮಾಳ್ಪ, ಈ ಮನುಷ್ಯ ಏನೇನು ಮಾಡ್ತಾನೋ ಅದೆಲ್ಲ ಯಾವುದ್ಯಾವುದು ಅಶನ ದಾನ ಸ್ನಾನ ಕರ್ಮಗಳು ಒಸರಿ ಪೋಪು ಬರಿದೆ ದೇಹಾಯಾಸವರೆ ಕೊಟ್ಟು. ಅಂತಹ ಕರ್ಮಗಳನ್ನು ಮಾಡಿ ಅದನ್ನು ಸಮರ್ಪಣೆ ಮಾಡದೆ ಹೋದರೆ ಅದು ಬರೀ ದೇಹಾಯಾಸ, ಅದರಿಂದ ಏನು ಪ್ರಯೋಜನ ಇಲ್ಲ. ಹೇಗೆ ಮಡಿಕೆಯನ್ನು ಮಾಡಿ ಅದನ್ನು ಅಗ್ನಿಯಲ್ಲಿ ಸುಟ್ಟರೆ ಮಾತ್ರ ಅದು ಪಾಕಾದಿಗಳಿಗೆ ಯೋಗ್ಯವಾಗುತ್ತೆ, ಇಲ್ಲದೆ ಹೋದರೆ ಅದರಲ್ಲಿ ಹಾಕಿರ್ತಕ್ಕಂತಹ ರಸ ಪದಾರ್ಥಗಳು ಹಾಗೆ ಸೋರಿ ಹೋಗ್ತವೆ. ಹೇಗೋ ಹಾಗೆ ಮಾಡಿದ ಕರ್ಮವನ್ನು ಪರಮಾತ್ಮನಿಗೆ ಅರ್ಪಿಸದೆ ಹೋದರೆ ಅದೆಲ್ಲ ಸೋರಿ ಹೋಗುತ್ತೆ ಅಂತ ಬಹಳ ಮಾರ್ಮಿಕವಾಗಿ ಜಗನ್ನಾಥದಾಸರು ಹೇಳ್ತಾರೆ. ಆಮೇಲೆ ಈ ತರಹ ನಾವು ಮಾಡಿದ ಕರ್ಮವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದರಿಂದ ಇನ್ನೊಂದು ಪ್ರಯೋಜನ ಇದೆ. ಏನು ಅಂದರೆ, ನಾವು ಏನೇ ಮಾಡಲಿ, ಮಾಡಿದ ಕೆಲಸ ಅದು ಹಾಳಾಗಬಾರ್ದು, ಅದು ಸುರಕ್ಷಿತವಾಗಿರಬಾರ್ದು. ನಮ್ಮಲ್ಲಿರ್ತಕ್ಕಂಥ ಹಣವನ್ನು ನಾವೇನು ಮಾಡ್ತೀವಿ? ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀವಿ, ತುಂಬ ಬರುತ್ತೆ ದುಡ್ಡು ಅಂತ. ಇಲ್ಲದೆ ಹೋದರೆ ಇನ್ಶೂರೆನ್ಸಲ್ಲಿ ಇಡ್ತೀವಿ, ಅದು ಹಣ ಯಾವತ್ತೂ ನಾಶವಾಗಲ್ಲ ಅಲ್ವಾ? ಅದು ಶಾಶ್ವತ. ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ಇನ್ಶೂರ್ ಮಾಡಿದರೆ ಅದು ಹೇಗೆ ಸುರಕ್ಷಿತವೋ ಹಾಗೆ ನಾವು ಮಾಡತಕ್ಕಂತಹ ಕರ್ಮಗಳು ಅದನ್ನು ನಿಷ್ಕಾಮನೆಯಿಂದ ನಾವು ಮಾಡಬೇಕು, ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಹಾಗೆ ಅರ್ಪಿಸಿದಾಗ ಏನಾಗತ್ತೆ ಅಂದರೆ ಅದು ಸುರಕ್ಷಿತವಾಗಿ ಇರ್ತದೆ. ಭಕ್ತಿಪೂರ್ವಕವಾಗಿ ಮುಕ್ತ ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳ ಅನವರತ ಕೊಂಡಾಡು ಮರೆಯದಲೇ ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡಾಡಿ ಶ್ರುತಿಸ್ಮೃತ್ಯುಕ್ತ ಕರ್ಮ ಮಾಡುತ್ತಿರು ಹರಿಯಾಜ್ಞೆಯೆಂದರಿದು ಲೋಪವಾದರೂ ಸರಿಯೇ ಕರ್ಮಜ ಪುಣ್ಯ ಪಾಪಗಳ ಎರಡು ನಿನ್ನನ್ನು ಲೇಪಿಸವು ನಿಷ್ಕಾಮಕನು ನೀನಾಗಿ ಮಾಡುತ್ತೀರೆ ಸೌಪರ್ಣಿವರವಹನ ನಿನ್ನ ಮಹಾಪರಾಧಗಳೆಣಿಸದೆ ಸ್ವರ್ಗಾಪವರ್ಗದೊಳಿಟ್ಟು ಸಲಹುವ ಸತತ ಸುಖ ಸಾಂದ್ರ. ನಾವು ಯಾವುದೇ ಕರ್ಮವನ್ನು ಮಾಡುವಾಗಲೂ ನಿಷ್ಕಾಮನೆಯಿಂದ ಮಾಡಿದರೆ ಅದರಲ್ಲಿ ಲೋಪವಾದರೂ ಸಹ ಆ ಕರ್ಮದಿಂದ ಬರತಕ್ಕಂತಹ ಪುಣ್ಯ ಪಾಪ ಏನಿದೆ ಅದು ನಮ್ಮನ್ನು ಲೇಪಿಸುವುದಿಲ್ಲ. ಆ ರೀತಿ ನಿಷ್ಕಾಮ ಕರ್ಮಾಚರಣೆಯನ್ನು ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ತಾನು ಮಾಡಿದ ಕರ್ಮದಲ್ಲಿ ಇದು ನಾನು ಮಾಡಿದ್ದಲ್ಲ, ಪರಮಾತ್ಮ ಹಾಗೂ ಇತರ ಈ ತತ್ವಾಭಿಮಾನಿ ದೇವತೆಗಳು ನನ್ನಿಂದ ಮಾಡಿಸಿದ್ದಾರೆ ಎಂಬ ಆ ಕರ್ತೃತ್ವ ಅನುಸಂಧಾನ ಹಾಗೂ ಕೃತಜ್ಞತಾಭಾವದಿಂದ ಅದನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವುದು. ಹೀಗೆ ಮಾಡಿದರೆ ಮಹಾಫಲ ಸಿಗತ್ತೆ. ಹಾಗೆ ಮಾಡದೇ ಇದ್ದರೆ ಮಹಾಫಲದಿಂದ ವಂಚಿತರಾಗುವುದು ಮಾತ್ರ ಅಲ್ಲ, ಪಾಪಕರ್ಮಗಳನ್ನು
ಆ ಹರಿ ಕರ್ಮಾನುಸಾರ ಮಾಡಿಸಿದ್ದಾನೆಂದು ಭಾವಿಸ್ತಾ, ಈಗ ಒಂದು ವೇಳೆ ನಾವು ಒಂದು ಕರ್ಮವನ್ನು ಮಾಡ್ತೇವೆ, ಆ ಮಾಡಿದಾಗ ನಮಗೆ ಮಹಾಫಲ ಸಿಗ್ತದೆ. ಅದನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ, ಮಾಡದೇ ಇದ್ದರೆ ಮಹಾಫಲದಿಂದ ವಂಚನೆ. ಸಮರ್ಪಣೆ ಮಾಡಿದರೆ ಏನು, ನಾವು ಮಾಡಿದ ಕರ್ಮದಲ್ಲಿ ಪಾಪ ಇದ್ದರೂ ಸಹ ಅದು ಹರಿದ್ವೇಷಿಗೆ ಹೋಗಲಿ, ನನ್ನಿಂದ ಇನ್ನು ಮುಂದೆ ಇಂತಹ ಪಾತಕವನ್ನು ಮಾಡಿಸದಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅದರಿಂದ ಯಾವ ಲೇಪ ಇಲ್ಲ ಅಂತ ರಾಯರು ಸರ್ಪಸಮರ್ಪಣ ಗದ್ಯದಲ್ಲಿ ನಿರೂಪಿಸ್ತಾರೆ. ಹರಿಕಥಾಂಸದಲ್ಲಿ ಕೂಡ ಅದನ್ನೇ ಹೇಳ್ತಾರೆ ಜಗನ್ನಾಥದಾಸರು. ಬಹಳ ಸುಂದರವಾದ ಉದಾಹರಣೆ ಕೊಟ್ಟು ಹೇಳ್ತಾರೆ. ಒಡೆಯರಿದ್ದ ವನಸ್ಥಫಲಗಳ ಬಡಿದು ತಿಂಬೋರುಂಟೆ ಕಂಡರೆ ಹೊಡೆದು ಬಿಸುಟುವರೆಂಬ ಭಯದಿಂ ನೋಡಲಂಜುವರು. ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳ ಕಾರೊಡಲನಾಳುಗಳಿಂದ ಮಾತ್ರದಿ ಓಡುವುದು ದುರಿತ. ವಿಧಿ ನಿಷೇಧಗಳೆರಡು ಮರೆಯದಲೆ ಮಧು ವಿರೋಧಿಯ ಅರ್ಪಿಸಲು ಅದಿತಿ ಮಕ್ಕಳಿಗೀವ ಪುಣ್ಯವ ಪಾಪ ದೈತ್ಯರಿಗೆ ಸುದರ್ಶನ ಧರಗೆ ಈಯದಿರೆ ಬಂದೊದಗಿ ವೈವರು ಪುಣ್ಯ ದೈತ್ಯರು. ಈಗ ಕಾಡಿನಲ್ಲಿ ಮಾವಿನ ಮರಗಳೆಲ್ಲ ಚೆನ್ನಾಗಿ ಹಣ್ಣು ಬಿಟ್ಟಿದ್ದಾವೆ. ಆ ಮಾವಿನ ತೋಪಿನಲ್ಲಿ ಒಬ್ಬ ಒಡೆಯ ಇದ್ದಂದರೆ ಯಾರಾದರೂ ಅಲ್ಲಿ ಬಂದು ಆ ಹಣ್ಣು ತಿಂತಾರಾ? ಇಲ್ಲ. ಒಡೆಯರಿದ್ದ ವನಸ್ಥ ಫಲಗಳ ಅದರ ಒಡೆಯ ಕಾಯ್ತಾ ಇದ್ದಾನಂತಾಗುವಾಗ ಯಾರು ಬಂದು ಅಲ್ಲಿ ಹಣ್ಣನ್ನು ಬಡಿದು ತಿನ್ನುವುದಿಲ್ಲ. ತಿಂಬೋರುಂಟೆ, ಯಾಕೆ ಕಂಡರೆ ಹೊಡೆದು ಬಿಸುಟುವರೆಂಬ ಭಯದಿಂ ನೋಡಲಂಜುವರು. ಮಾವಿನ ಹಣ್ಣು ತೆಗೆದ್ರೆ ಆ ತೋಟದ ಯಜಮಾನ ಹೊಡಿತಾನೆ ನಮಗೆ ಅಂತ ಭಯದಿಂದ ನೋಡಲಿಕ್ಕೆ ಅಂಜುತ್ತಾರೆ. ಹಾಗೆ ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳ ಕಾರೊಡಲನಾಳುಗಳಿಂದ ಮಾತ್ರದಿ ಓಡುವುದು ದುರಿತ. ಹಾಗೆ ನಾವು ಮಾಡತಕ್ಕಂತಹ ಕರ್ಮಗಳು, ಬಿಡದೆ ಮಾಡುವ ಕರ್ಮಗಳು, ಆ ಕರ್ಮಗಳು ಏನು, ಅದನ್ನು ಯಾವುದೇ ಇರಲಿ ನಾವು ಮಾಡ್ತಕ್ಕಂತಹ ಕರ್ಮ ಅದು ವಿಧಿ ನಿಷೇಧಗಳು ಎರಡು, ವಿಧಾನಾತ್ಮಕವಾಗಿರುವಂಥದ್ದು, ನಿಷೇಧಾತ್ಮಕವಾಗಿರುವಂಥದ್ದು. ಪುಣ್ಯ ಕಾರ್ಯವನ್ನು ಮಾಡ್ತೇವೆ, ಪಾಪ ಕಾರ್ಯವನ್ನು ಮಾಡ್ತೇವೆ ಅಲ್ವಾ? ಹಾಗೆ ಅದನ್ನು ನಾವು ಸಮರ್ಪಿಸಿದರೆ ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದಕ್ಕೆ ಅರ್ಪಿಸಲು, ನಾವು ಮಾಡಿದ ಕರ್ಮವನ್ನು ಆ ಮಧು ವಿರೋಧಿಯಾಗಿರತಕ್ಕಂತಹ, ಮಧು ವಿರೋಧಿ ಯಾರು? ಕೃಷ್ಣ. ಅವನ ಪಾದಕ್ಕೆ ಅರ್ಪಿಸಲು ಅದಿತಿ ಮಕ್ಕಳಿಗೀವ ಪುಣ್ಯವ ಪಾಪದೈತ್ಯರಿಗೆ ಸುದರ್ಶನಧರಗೀಯದಿರೆ ಬಂದೊದಗಿವ ಇವರು ಪುಣ್ಯ ದೈತ್ಯರು. ಆ ಪರಮಾತ್ಮನಿಗೆ ಅರ್ಪಿಸಿದರೆ ಪುಣ್ಯ ನಮಗೆ ಮಾಡಿದವರಿಗೆ ಅಲ್ವಾ, ಪಾಪ ದೈತ್ಯರಿಗೆ. ಒಂದು ವೇಳೆ ಸುದರ್ಶನಧರಿಗೆ ಈಯದಿರೆ, ಆ ಕೃಷ್ಣಾರ್ಪಣ ಅಂತ ಹೇಳದೆ ಹೋದರೆ ಬಂದೊದಗಿ ಒಯ್ಯುವರು ಪುಣ್ಯ ದೈತ್ಯರು. ನಾವು ಮಾಡಿದ ಪುಣ್ಯ ಕಾರ್ಯ ಉಂಟಲ್ವಾ, ಅದನ್ನು ಕೃಷ್ಣನಿಗೆ ಅರ್ಪಿಸದೆ ಹೋದರೆ ಅದನ್ನು ದೈತ್ಯರು ದೋಚ್ಕೊಂಡು ಹೋಗ್ತಾರೆ. ದುಡ್ಡು ಮನೆಯಲ್ಲಿದ್ದರೆ ಕಳ್ಳರು ದೋಚ್ಕೊಂಡು ಹೋಗ್ತಾರೆ. ಇನ್ಸೂರೆನ್ಸಲ್ಲಿಟ್ಟರೆ ಅದು ಸೇಫಾಗಿ ಇರುತ್ತೆ. ಎಷ್ಟು ವರ್ಷ ಆದರೂ ಏನೂ ಆಗೋದಿಲ್ಲ, ಅದು ಇನ್ನೂ ಬೆಳೀತದೆ. ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ, ಅಧಿಪರಿಲ್ಲ, ಆ ವನ ಕಾಯೋರು ಯಾರು ಇಲ್ಲ ಅಂತಾದರೆ ಅಲ್ಲಿರ್ತಕ್ಕಂತಹ ಮರಗಳ ಹಣ್ಣುಗಳನ್ನೆಲ್ಲ ಕದ್ಕೊಂಡು ಹೋಗ್ಬಿಡ್ತಾರೆ. ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಲಿರು ಕಾಲಕಾಲದಲ್ಲಿ. ಅದರಿಂದ ಅಧಿಪರಿಲ್ಲದ ವೃಕ್ಷದ ಫಲ ಅದು ಹೇಗೆ ನಾಶವಾಗಿಬಿಡ್ತದೆ, ಯಾರೋ ಕದ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ನೀನು ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡ್ತೀಯೋ ಆ ಎಲ್ಲ ಕರ್ಮಗಳನ್ನು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಲಿರು ಕಾಲಕಾಲದಲ್ಲಿ, ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇರು.
ಪ್ರಾಣಪತಿ ಕೈಗೊಂಡು ನಾನಾ ಐಸದ ಐಸನು ಒಮ್ಮೆ ಕೊಡದಿರೆ ದಾನವರು ಸೆಳೆದೊಯ್ಯುವರೆಲ್ಲ ಪುಣ್ಯರಾಶಿಗಳ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಜಗನ್ನಾಥದಾಸರು. ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿ ಎನಿಸಿಕೊಂಬನು ವೇದಸ್ಮೃತಿಗಳಳು ಬುದ್ಧಿಪೂರ್ವಕವಾಗಿ ವಿಭದರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಗೊಂಡು ದೊರೆಸುತ್ತಿಪ್ಪ. ನಾವು ಮಾಡ್ತಕ್ಕಂಥ ಕರ್ಮ ಅದು ಶುಭವೇ ಆಗಿರಲಿ ಅಶುಭವೇ ಆಗಿರಲಿ, ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಅದು ನಾವು ಮಾಡಿದ ತಿಳಿಯದೆ ಅಜ್ಞಾನವಶಾತ್ ನಾವು ಮಾಡಿದ ಕೆಟ್ಟ ಕರ್ಮವೂ ಕೂಡ ಶುದ್ಧವಾಗಿ ಬಿಡ್ತದೆ. ಹೇಗೆಂದರೆ ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ವಸ್ತುಗಳುಂಟು ಲೋಕದಿ. ಇದ್ದರೆ ಅಂದರೆ ಇದ್ದೇ ಇದ್ದಾರೆ ತಲೆ ಬೆಂಕಿ ಅಂತ. ಬೆಂಕಿಯಲ್ಲಿ ಮೇಧ್ಯವಾದ ವಸ್ತುವನ್ನೇ ಹಾಕಿ ಅಮೇಧ್ಯವಾದ ವಸ್ತುವನ್ನು ಹಾಕಿ ಆ ಮೇಧ್ಯ ವಸ್ತುಗಳು ಎರಡನ್ನೂ ಕೂಡ ಅದು ತಿಂದರೂ ಕೂಡ ಲೋಕದಿ ಶುದ್ಧ ಶುಚಿ ಎನಿಸಿಕೊಂಬನು. ಅಶುದ್ಧವಾದ ಪದಾರ್ಥವನ್ನು ಬೆಂಕಿಯಲ್ಲಿ ಹಾಕಿದರೂ ಕೂಡ ಬೆಂಕಿ ಅಶುದ್ಧಿ ಆಯಿತು ಅಂತ ಹೇಳ್ತಾರೆ ಯಾರಾದರೂ? ಇಲ್ಲ. ಬೆಂಕಿ ಯಾವತ್ತೂ ಶುದ್ಧ. ತೀರ್ಥೋದಕಂಚವನ್ಯಶ್ಚ ನಾಣ್ಯತ ಶುದ್ಧಿಮರಹತಃ. ಬೆಂಕಿ ಹಾಗೂ ತೀರ್ಥ ಇವುಗಳು ಯಾವಾಗಲೂ ಶುದ್ಧ. ಅವುಗಳನ್ನು ಇನ್ನೊಂದರಿಂದ ಶುದ್ಧ ಮಾಡಲಿಕ್ಕಿಲ್ಲ. ಬೆಂಕಿಯನ್ನು ಶುದ್ಧ ಮಾಡಬೇಕು ಅಂತ ನೀರು ಹಾಕಿದರೆ ಅದು ಇದ್ದಾಗ್ತದೆ. ಅದು ಯಾವಾಗಲೂ ಶುದ್ಧ. ಅದರಲ್ಲಿ ಮೇಧ್ಯವಾದದ್ದನ್ನೇ ಹಾಕಲಿ ಅಮೇಧ್ಯವಾದನ್ನೇ ಹಾಕಲಿ ಯಾವುದನ್ನು ಹಾಕಿದರೂ ಕೂಡ ಆ ಬೆಂಕಿ ಹೇಗೆ ಶುದ್ಧವೋ ಹಾಗೆ ನಾವು ಮಾಡುವ ಎಲ್ಲ ಕರ್ಮಗಳನ್ನು ಆ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದರೆ ನಾವು ಮಾಡತಕ್ಕಂತಹ ಅಶುದ್ಧವಾದ ಕರ್ಮವೂ ಕೂಡ ಅದು ನಮಗೆ ಲೇಪ ಆಗೋದಿಲ್ಲ. ಅದನ್ನು ಪರಮಾತ್ಮ ಮನಸ್ಸಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ನಾವು ಮಾಡಿದ ಕರ್ಮವನ್ನು ಅರ್ಪಿಸುವುದಂದರೆ ಪುಣ್ಯಮಾದ ನಾವು ಬರಬೇಕು, ಪಾಪ ದೈತ್ಯರಿಗೆ ಹೋಗಬೇಕು. ಆ ವ್ಯವಸ್ಥೆ ಅದು ಪರಮಾತ್ಮನ ವ್ಯವಸ್ಥೆಯಲ್ಲಿದೆ. ಅದರಿಂದ ಏನೇ ಮಾಡಿದರೂ ಕೂಡ ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಅಂತ. ನಾವು ಉಸಿರಾಡ್ತೀವಲ್ಲ ಅದನ್ನು ಅರ್ಪಿಸ್ಬೇಕಂತೆ. ಹೇಗೆ ಅರ್ಪಿಸ್ತೀರಾ? ಯಾವಾಗ ಅರ್ಪಿಸ್ತೀರಿ ಹೇಳಿ? ನಮ್ಮ ಪ್ರತಿಯೊಂದು ಉಸಿರಾಟವೂ ಕೂಡ ಅದೊಂದು ಜಪ. ಅದು ಆ ದಿನಕ್ಕೆ 21,600 ಶ್ವಾಸ ಜಪ ಮಾಡ್ತೇವೆ. 21,600 ಸರಿಯಾಗಿ 21,600 ಶ್ವಾಸ ಜಪವನ್ನು ಯಾರು ಮಾಡ್ತಾರೋ ಅವರು ಸರಿಯಾಗಿ 100 ವರ್ಷ ಬದುಕ್ತಾರೆ. ನಮ್ಮದೇನಾಗತ್ತಂದರೆ ಒಂದು ದಿವಸ ಉಸಿರಾಟ ಜಾಸ್ತಿ, ಇನ್ನೊಂದು ದಿವಸ ಉಸಿರಾಟ ಕಡಿಮೆ. ಜಾಸ್ತಿಯೇ, ಕಡಿಮೆ ಅನ್ನೋದಕ್ಕಿಂತ 21,600 ದಿನಕ್ಕೆ. ಅದಕ್ಕಿಂತ ಹೆಚ್ಚು ಉಸಿರಾಡುವವನು ಆಯುಷ್ಯ ಕಡಿಮೆ ಮಾಡಿಕೊಡ್ತಾನೆ, ಕಡಿಮೆ ಉಸಿರಾಡುವವನು ಆಯುಷ್ಯ ಜಾಸ್ತಿ ಮಾಡಿಕೊಡ್ತಾನೆ. ಅದಕ್ಕೋಸ್ಕರವಾಗಿ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳೋದು. ಪ್ರಾಣಾಯಾಮ ಮಾಡಿ ಹಿಂದಿನ ಕಾಲದಲ್ಲಿ ಎಲ್ಲರೂ ದೀರ್ಘಾಯುಷ್ಯಗಳಾಗಿರ್ತಿದ್ರು. ಆ ಉಸಿರಾಟ ಕಡಿಮೆ ಮಾಡು. 21,600ಕ್ಕಿಂತ ನಮ್ಮ ಶ್ವಾಸೋಚ್ಛ್ವಾಸ ಕಡಿಮೆ ಇದ್ದರೆ ಅವರಿಗೆ ಆಯುಷ್ಯ ಹೆಚ್ಚು. ನಾರ್ಮಲ್ ಏನಂದರೆ 21,600. ಇದು ಲೆಕ್ಕ ಮಾಡೋದು ಕಷ್ಟ ನಮಗೆ. ಈ ಜಪ ಮಾಡಿ ಇದಕ್ಕೆ ಹಂಸ ಮಂತ್ರ ಅಂತ ಹೇಳ್ತಾರೆ. ಉಸಿರನ್ನು ಬಿಡೋದು, ಉಸಿರು ತೆಗೆದುಕೊಳ್ಳೋದು, ಇದೆರಡರ ಮಧ್ಯದ ಒಂದು ವಿರಾಮ ಕಾಲ. ಹೀಗೆ 3 ಭಾಗ ಇದೆ ಉಸಿರಾಟದಲ್ಲಿ. ಇದನ್ನು ಹಂಸಸ್ಸೋಹಂ ಸ್ವಾಹ ಅಂತ ಈ 3 ಮಂತ್ರಗಳನ್ನು ಸೇರಿಸಿ ಇದು ಜಪ ಅಂತಾರೆ ಇದಕ್ಕೆ. ಹಂಸ ಮಂತ್ರ ಜಪ, ಹಂಸಸ್ಸೋಹಂ ಸ್ವಾಹ. ಈ ಮಂತ್ರ ಜಪವನ್ನು ಎಲ್ಲ ಜೀವರಲ್ಲಿಯೂ ಸಹ ವಾಯುದೇವರು ಒಂದೇ ರೀತಿಯಾಗಿ ಇದ್ದು ಶ್ವಾಸ ಜಪವನ್ನು ಮಾಡಿ ಎಲ್ಲರಿಂದಲೂ ಮಾಡಿಸ್ತಾರೆ. ಅವರೇ ಮಾಡೋದು, ಅವರೇ ಮಾಡಿಸೋದು. ಹಂಸಸ್ಸೋಹಂ ಸ್ವಾಹ. ಹಂಸ ಅಂದರೆ ಶ್ರೀಹರಿ ನಿರ್ದೋಷ ಗುಣಸ್ವರೂಪನಾಗಿದ್ದಾನೆ. ಸೋಹಂ ಅಂದರೆ ಅಂತಹ ಪರಮಾತ್ಮನ ಪ್ರತಿಬಿಂಬ ನಾನು. ಸ್ವಾಹ ಅಂದರೆ ಅವನು ನನ್ನ ಬಿಂಬ. ಇಂತಹ ಹಂಸ ಮಂತ್ರ ಇದನ್ನು ಅಜಪ ಗಾಯತ್ರಿ ಅಂತ ಹೇಳ್ತಾರೆ. ಅಜಪ ನಾಮ ಗಾಯತ್ರಿ ಮುನೀನಾಂ ಮೋಕ್ಷದಾಯಿನಿ ಅಸ್ಯಾ ಸಂಕಲ್ಪ ಮಾತ್ರೇಣ.
ಸರ್ವಪಾಪೈ ಪ್ರಮುಚ್ಯತೆ. ನಾವು ಏನೇ ಭೋಗಿಸಿದರೂ ಕೂಡ ಆ ಭೋಗಿಸುವ ವಿಷಯ ಪದಾರ್ಥ ಇರತಕ್ಕಂತಹ ಸ್ವಾಖ್ಯರಸವನ್ನು ಪರಮಾತ್ಮ ಸ್ವೀಕರಿಸ್ತಾನೆ ಅಂತ ಚಿಂತನೆ ಮಾಡಬೇಕು. ಇದನ್ನು ಅಜಪ ಗಾಯತ್ರಿ ಅಂತ ಗರುಡ ಪುರಾಣದಲ್ಲಿ ಕರೆದಿದ್ದಾರೆ. ಅಂದರೆ ಅಜಪ ಗಾಯತ್ರಿ ಅಂದರೆ ಜಪ ಇಲ್ಲದೆ ಮಾಡುವ ಗಾಯತ್ರಿ ಅಂತ. ಅಂದರೆ ಉಚ್ಚಾರಣ ಇಲ್ಲ, ಉಚ್ಚಾರಣ ರೂಪವಾದ ಜಪವಿಲ್ಲದೆ ಕೇವಲ ಶ್ವಾಸರೂಪವಾಗಿ ಜಪಿಸುವುದರಿಂದ ಇದಕ್ಕೆ ಅಜಪ ಅಂತ ಹೇಳೋದು. ಕೇವಲ ಸ್ವಾಭಾವಿಕವಾಗಿ ನಡೆಯುವುದು. ಇದನ್ನು ಸಂಕಲ್ಪ ಮಾಡಿ ಮಾಡಬೇಕಂತೆ. ನಾನು ಉಸಿರಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು, ಉಸಿರಾಡಿದ್ದೇನೆ ಅಂತ ಕೃಷ್ಣಾರ್ಪಣೆ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಶ್ವಾಸರೂಪೋ ಜಪೋ ನಿತ್ಯಂ ಉಭಯೋ ವಿದ್ವದಜ್ಞಯೋ ಅರ್ಪಣೀಯೋ ಹರವು ನಿತ್ಯಂ ಪ್ರಾತರ್ಯೋಗೋ ಮಹಾನಯಂ. ಪ್ರತಿದಿನ ಬೆಳಗ್ಗೆ ಹಿಂದಿನ ದಿನ ಮಾಡಿ ಜಪವನ್ನು ಕೃಷ್ಣಾರ್ಪಣೆ ಮಾಡಬೇಕಂತೆ, ಮತ್ತು ಮುಂದಿನ ಜಪವನ್ನು ಸಂಕಲ್ಪ ಮಾಡಬೇಕು ಅಂತ. ಏನು ಸಂಕಲ್ಪ ಮಾಡಬೇಕು? ಯತ್ಪ್ರಾಣ್ಯಾತ್ ಯದಪಾನ್ಯಾಚ್ಚ ತಾಭ್ಯಾಂ ಪರಮಪುರುಷಂ ಉಪಾಸ್ಯ ಮುಖ್ಯಯೋಗೇನ ಸಹಂಸ ಪ್ರಿಯತಾಂ ಹರಿಹಿ ಅಂತ ಸಂಕಲ್ಪ ಮಾಡಬೇಕು. ಪ್ರತಿದಿನವೂ ಕ್ಷಣ ಕ್ಷಣದಲ್ಲಿಯೂ ಸರ್ವಜೀವರಿಂದ ಸರ್ವಕರ್ಮಗಳನ್ನು ಮುಖ್ಯಪ್ರಾಣ ತಾನು ಮಾಡಿಸ್ತಾ ಇದ್ದಾನೆ. ಸರ್ವರ ಸರ್ವಕರ್ಮಗಳನ್ನು ಹರಿಯಲ್ಲಿ ಅರ್ಪಿಸ್ತಕ್ಕಂತಹ ಅಧಿಕಾರ ಇರುವಂಥದ್ದು ಅವನಿಗೆ ಮಾತ್ರ. ಅವನೇ ಸರ್ವಕರ್ಮ ಫಲಭೋಕ್ತೃ ಅಂತ ಇದರ ತಾತ್ಪರ್ಯ. ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿ ನಾವೇನು ಉಸಿರಾಡ್ತೇವೆ ಅದನ್ನು ಕೃಷ್ಣಾರ್ಪಣೆ ಮಾಡಬೇಕು ಅಂತ ಹೇಳೋದು. ಮುಖ್ಯಪ್ರಾಣೇನ ಮಧ್ಯೆ ಮಂತ್ರತ್ರಯ ಜಪಸ್ಸದ ಅನುಗ್ರಹಾಯ ಮೇ ವಿಷ್ಣು ಪ್ರೀತಯೇ ಕ್ರಿಯತೆ ಸಹ ಏಕವಿಂಶತ್ ಸಹಸ್ರಾತ್ಮ ಸಷಟ್ಶತ ಮಹರ್ನಿಶಂ ತತ್ಸರ್ವಂ ವಿಷ್ಣು ಪೂಜಾಸ್ತು ಪ್ರಿಯೇತಾಂ ಪ್ರಾಣಮಾಪತಿ. ಪ್ರಾಣ ಮತ್ತು ಮಾಪತಿ ಅಂದರೆ ಪರಮಾತ್ಮ. ನಾನೇನು ಈ 21,600 ಬಾರಿ ಈ ಹಂಸ ಮಂತ್ರವನ್ನು ಜಪಿಸಿದ್ದೇನೆ, ಇದನ್ನು ಪರಮಾತ್ಮನಿಗೆ ಅರ್ಪಿಸ್ತೇನೆ. ಆದ್ದರಿಂದ ಆ ಪ್ರಾಣದೇವರು ಮತ್ತು ಪರಮಾತ್ಮ ಪ್ರಿಯೇತಾಂ ಪ್ರಾಣಮಾಪತಿ ಅವರಿಬ್ಬರು ನನ್ನ ಈ ಒಂದು ಶ್ವಾಸ ಜಪ ಉಂಟಲ್ವ, ಈ ಒಂದು ಕರ್ಮವನ್ನು ಸಮರ್ಪಿಸ್ತಾ ಇದ್ದೇನೆ, ಅವರು ಪ್ರೀತರಾಗಲಿ ಎಂಬುದಾಗಿ ಈ ತರಹ ಚಿಂತನೆ ಮಾಡಿ ನಮ್ಮ ಉಸಿರಾಟವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳುತ್ತೆ. ಮುಖ್ಯಪ್ರಾಣದೇವರು ನನ್ನ ದೇಹದಲ್ಲಿ ಈ ಮಂತ್ರತ್ರಯ ಮಾಲಾರೂಪವಾಗಿರತಕ್ಕಂಥ ಹಂಸಸ್ಸೋಹಂ ಸ್ವಾಹ ಅಂತ ಹಂಸ ಮಂತ್ರವನ್ನು ನನ್ನ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ ವಿಷ್ಣು ಪ್ರೀತಿಗಾಗಿ ದಿನಕ್ಕೆ 21,600 ಬಾರಿ ಜಪಿಸ್ತಾನೆ. ಅದೆಲ್ಲವೂ ಕೂಡ ವಿಷ್ಣುವಿನ ಆರಾಧನೆ ಆಗಲಿ, ಆ ಪ್ರಾಣನೂ ಹರಿಯೂ ಸುಪ್ರೀತರಾಗಲಿ. ಈ ರೀತಿಯಲ್ಲಿ ನಮಗೆ ಬದುಕಲಿಕ್ಕೆ ಅವಶ್ಯಕವಾಗಿರತಕ್ಕಂತಹ ಉಸಿರಾಟವೂ ಕೂಡ ಒಂದು ಮಹಾಮಂತ್ರ ಜಪ ಅಂತ ನಾವು ಅನುಸಂಧಾನ ಮಾಡಿಕೊಂಡು ಹರಿಗೆ ಅರ್ಪಿಸಿದರೆ ಅದರಿಂದ ಅನಂತ ಫಲ ಬರುತ್ತೆ. ಅದನ್ನು ನೋಡಿದರೆ ಹಾಗಾದ್ರೆ ಪ್ರಾಣದೇವರು ಎಷ್ಟು ಕರುಣಾಮಯರು. ಎಲ್ಲ ಜೀವಿಗಳ ಒಳಗಿದ್ದು ಎಲ್ಲರಿಂದಲೂ ಕೂಡ ಈ 21,600 ಬಾರಿ ಹಂಸ ಮಂತ್ರವನ್ನು ಜಪಿಸಿ ಅದನ್ನು ಪರಮಾತ್ಮನಿಗೆ ಅರ್ಪಿಸ್ತಾರೆ ಅಂದರೆ ಹಾಗಾದರೆ ಎಷ್ಟು ಕರುಣಾಳು ವಾಯುದೇವರು, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ನಮ್ಮ ಉಸಿರಾಟವೂ ಕೂಡ ಒಂದು ಕರ್ಮ, ಅದನ್ನೂ ಪರಮಾತ್ಮನಿಗೆ ಅರ್ಪಿಸಬೇಕು, ಪ್ರಾಣದೇವರ ಮೂಲಕವಾಗಿ ಅರ್ಪಿಸಬೇಕು. ಯಾಕಂದರೆ ಪ್ರಾಣದೇವರೇ ಹರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಅಧಿಷ್ಠಾನ. ಪರಮಾತ್ಮನ ಅಧಿಷ್ಠಾನ ತುಂಬ ಇವೆ, 10 ಅಧಿಷ್ಠಾನಗಳಿವೆ. ಪರಮಾತ್ಮನ ಅಧಿಷ್ಠಾನಗಳು 10 ಭಾಗವತ ಹೇಳುತ್ತೆ. ಸೂರ್ಯ ಅಗ್ನಿರ್ಬ್ರಾಹ್ಮಣೋ ಗಾವೋ ವೈಷ್ಣವ ಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ. ಭಾಗವತದಲ್ಲಿ ಶ್ರೀಹರಿ ತನ್ನ 10 ಅಧಿಷ್ಠಾನಗಳನ್ನು ಹೇಳ್ತಾ ಇದ್ದಾನೆ. ಎಲ್ಲೆಲ್ಲಿ ನನ್ನ ಸನ್ನಿಧಾನ ಇದೆ ಅಂತಂದರೆ
ಹೇಳ್ತಾರೆ. ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ ವೈಷ್ಣವ. ಖಮ್ ಅಂದರೆ ಆಕಾಶ, ಮರುತ್ ವಾಯು, ಜಲ, ಭೂಮಿ, ಆತ್ಮ, ಸರ್ವಭೂತಗಳು ಇವೆಲ್ಲ ನನ್ನ ಪೂಜಾಪದಗಳು, ನನ್ನ ಅಧಿಷ್ಠಾನಗಳು. ಈ 10 ಅಧಿಷ್ಠಾನದಲ್ಲಿ ಎಲ್ಲಿ ಬೇಕಾದರೂ ನನ್ನನ್ನು ಪೂಜಿಸ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲೇದ್ದು ಸೂರ್ಯ. ಸೂರ್ಯನಲ್ಲಿ ಸೂರ್ಯ ಪರಮಾತ್ಮನ ಅಧಿಷ್ಠಾನ ಅಂಥೇಳಿ ಸೂರ್ಯನಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಗಾಯತ್ರಿ ಜಪ ಮಾಡಬೇಕಾದ್ರೆ ಸೂರ್ಯಾಂತರ್ಗತ ಸವಿತೃನಾಮಕ ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ಉಂಟು. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸನ್ನಿವಿಷ್ಟ. ಯಾಕೆ ಸೂರ್ಯನಲ್ಲಿರ್ತಕ್ಕಂಥ ಪರಮಾತ್ಮನನ್ನು ನಾವು ಧ್ಯಾನಿಸಬೇಕು ಅಂದರೆ ಪರಮಾತ್ಮನ 10 ವಿಧವಾಗಿರತಕ್ಕಂತಹ ಏನು ಪೂಜಾಪದಗಳಿವೆ ಅದರಲ್ಲಿ ಮೊಟ್ಟ ಮೊದಲನೇದು ಸೂರ್ಯ. ನಮ್ಮ ಕಣ್ಣಿಗೆ ಕಾಣುವ ಅಧಿಷ್ಠಾನ, ನಮ್ಮ ಕಣ್ಣಿಗೆ ಕಾಣುವ ಪರಮಾತ್ಮನ ಅಧಿಷ್ಠಾನದ ಸೂರ್ಯನಾರಾಯಣ. ಅವನೊಳಗೆ ಪರಮಾತ್ಮ ಇದ್ದಾನೆ. ಹಾಗಾಗಿ ಸೂರ್ಯ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಅಧಿಷ್ಠಾನ, ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಅಧಿಷ್ಠಾನ. ಅಗ್ನಿಯು ಪರಮಾತ್ಮನ ಅಧಿಷ್ಠಾನ, ಅದಕ್ಕೆ ಅಗ್ನಿಮುಖವಾಗಿ ಹೋಮ ಮಾಡುವಂಥದ್ದು. ಬ್ರಾಹ್ಮಣ ಅಧಿಷ್ಠಾನ, ಅದರಿಂದ ಬ್ರಾಹ್ಮಣ ಮುಖವಾಗಿ ಅನ್ನದಾನಾದಿ ಸಂತರ್ಪಣೆ ಮಾಡುವಂಥದ್ದು. ಬ್ರಾಹ್ಮಣರಿಗೆ ಯಾಕೆ ಅನ್ನದಾನ ಮಾಡಬೇಕು ಅಂತಂದರೆ ಬ್ರಾಹ್ಮಣ ಅವನು ಏನು ಪರಮಾತ್ಮನ 10 ಪೂಜಾ ಪದಗಳಲ್ಲಿ ಒಂದು, ಅವನ ಪೂಜಾಸ್ಥಾನಗಳು, ಅವನ ಅಧಿಷ್ಠಾನಗಳು 10 ವಿಧವಾಗಿರ್ತಕ್ಕಂಥ ಅಧಿಷ್ಠಾನಗಳಲ್ಲಿ ಬ್ರಾಹ್ಮಣನೂ ಒಬ್ಬ. ಆದ್ದರಿಂದ ಬ್ರಾಹ್ಮಣ ಮುಖದಲ್ಲಿ ಆರಾಧನೆ ಮಾಡಬೇಕು. ಗಾವಹ ಹಸುಗಳು, ವೈಷ್ಣವ ವಿಷ್ಣು ಭಕ್ತ, ಖಮ್ ಆಕಾಶ, ಮರುತ್ ಅಂದರೆ ವಾಯು, ಜಲಂ ಅಂದರೆ ನೀರು, ಭೂಮಿ ಆತ್ಮ. ಹೀಗೆ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ. ಇಷ್ಟು ಮಾತ್ರ ಅಲ್ಲ, ಈ 10 ಅಧಿಷ್ಠಾನಗಳು, ಈ 10 ಅಧಿಷ್ಠಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಅಧಿಷ್ಠಾನ ಅಂದರೆ ಯಾವುದು ಅಂದರೆ ಅದು ಯಾವುದು ಅಂತಂದರೆ ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣಯೇವ ಪ್ರಕೀರ್ತಿತಃ ಅಂತ ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ. ಪ್ರಧಾನವಾಗಿರ್ತಕ್ಕಂಥ ಅಧಿಷ್ಠಾನ, ಪ್ರಧಾನವಾಗಿರ್ತಕ್ಕಂಥ ಪರಮಾತ್ಮನ ಮನೆ ಯಾವುದು ಅಂದರೆ ಪ್ರಾಣ ಏವ, ಪ್ರಾಣದೇವರು. ಅಂತಹ ಪ್ರಾಣದೇವರು ಎಲ್ಲ ಜೀವರೊಳಗಿದ್ದು ಚಿತ್ರ ವಿಚಿತ್ರ ರೀತಿಯಲ್ಲಿ ಭಗವಂತನನ್ನು ಸೇವಿಸ್ತಾ ಇರತಕ್ಕಂತಹ ಆ ಮುಖ್ಯ ಪ್ರಾಣದೇವರು ನನ್ನನ್ನು ಪ್ರೇರಿಸಲಿ. ಅವರಿಂದ ಪ್ರೇರಿತನಾಗಿ ನಾನು ಮಾಡ್ತಕ್ಕಂತಹ ಸಕಲ ಕರ್ಮಗಳನ್ನು ಮಾಡಬೇಕಂತ ಸಂದೇಶವನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಯಾವುದೇ ಮಾಡಿದರೂ ಕೂಡ ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಮತ್ತು ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮನಿಗೆ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂದರೆ ಸಮರ್ಪಣೆ. ಯಾಕೆ ಅಂದರೆ ಪರಮಾತ್ಮನ 10 ಅಧಿಷ್ಠಾನಗಳಲ್ಲಿ ವಾಯುದೇವರು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಅಧಿಷ್ಠಾನ. ಅಂತಹ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಅಧಿಷ್ಠಾನ ಪ್ರಾಣದೇವರಿದ್ದಾರೆ. ಆ ಪ್ರಾಣದೇವರ ಮೂಲಕವಾಗಿ ಏನು ನಮ್ಮ ಕರ್ಮಗಳನ್ನು ಸಮರ್ಪಿಸಬೇಕು ಅಂತ ಈ ವಿಚಾರಗಳು ತುಂಬ ಬರ್ತವೆ. ಅಂತಹ ನಾವು ಮಾಡ್ತಕ್ಕಂಥ ಯಾವುದೇ ಕರ್ಮ ಇರಲಿ, ಕಾಮ್ಯಕರ್ಮಗಳಿರ್ಬೋದು, ನಿತ್ಯ ನೈಮಿತ್ತಿಕ ಹಾಗೂ ಕಾಮ್ಯ ಅಂತ 3 ಉಂಟಲ್ಲ. ಪ್ರತಿನಿತ್ಯ ಮಾಡ್ತಕ್ಕಂಥ ಸಂಧ್ಯಾವಂದನೆ, ದೇವತಾರ್ಚನೆ, ಬ್ರಹ್ಮಯಜ್ಞ ನಿತ್ಯ ಕರ್ಮಗಳು. ಗ್ರಹಣ ಪರ್ವಗಳಲ್ಲಿ ಮಾಡ್ತಕ್ಕಂತಹ ಜಪ ತಪ ದಾನಾದಿಗಳು ನೈಮಿತ್ಯ ಕರ್ಮಗಳು. ಯಾವುದೋ ಸದಿಚ್ಛೆಯಿಂದ ಒಂದು ಉತ್ಕೃಷ್ಟವಾದ ಯಾವುದೋ ಒಂದು ವಸ್ತುವನ್ನು ಬಯಸಿ ಅದಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ವೈದಿಕ ಪ್ರಕ್ರಿಯೆಗಳು, ಇವೆಲ್ಲ ಕಾಮ್ಯಕರ್ಮಗಳು. ಹೀಗೆ 3 ವಿಧವಾಗಿರ್ತಕ್ಕಂತಹ ಕರ್ಮವನ್ನು ಮಾಡಿ ಅಹಂಕಾರ ಮಮಕಾರ ಇಲ್ಲದೆ ಇಂತಹ ಕರ್ಮವನ್ನು ವಾಯುದೇವರ ಮಾಡಿದ್ದು ಮಾಡಿಸ್ತಾ ಇದ್ದ ಅನುಸಂಧಾನದೊಂದಿಗೆ ಮಾಡಿ ಆ ಪ್ರಾಣದೇವರ ಮೂಲಕವಾಗಿ ಭಗವಂತನಿಗೆ ಅದನ್ನು ಸಮರ್ಪಿಸಬೇಕು. ಹಾಗೆ ಮಾಡೋದರಿಂದ ಅವರವರು ಮಾಡಿದ ಕರ್ಮಾನುಸಾರವಾಗಿ ಅದಕ್ಕೆ ಅನುಗುಣವಾಗಿ ಫಲ ದೊರೆಯುತ್ತೆ. ಎಲ್ಲರೂ ಒಂದೊಂದು ರೀತಿ ಒಂದೊಂದು ಪುಣ್ಯ ಕಾರ್ಯ ಮಾಡಿರ್ತಾರೆ. ಈಗ ರಥ ಎಳಿಬೇಕು, ರಥ ಎಳಿಬೇಕಾದ್ರೆ 100 ಜನ ಇರ್ತಾರೆ. 100 ಜನ ಸೇರಿಕೊಂಡು ರಥ ಎಳೆದ್ರೆ ಮಾತ್ರ ಆ ರಥ ಮುಂದೆ ಹೋಗುತ್ತೆ. ಅದರಲ್ಲಿ 100 ಜನ ಇದ್ದರೂ ಕೂಡ ರಥವನ್ನು ಎಳಿತಕ್ಕಂಥ ಭಕ್ತ ಇದ್ದಲ್ಲ, ಅವರ ಶ್ರದ್ಧೆಗಳು ಬೇರೆ ಬೇರೆ ಆಗಿರ್ತವೆ. ಕೆಲವರು ಶ್ರದ್ಧೆ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಹಾಗೆ ದೇವತೆಗಳು ನಮ್ಮ ಶರೀರದಲ್ಲಿ
ಹೆಚ್ಚಿನ ಶ್ರದ್ಧಾಭಕ್ತಿಗಳಿಂದ ಇದ್ದು ಹರಿಪೂಜಾರೂಪವಾಗಿ ನಮ್ಮ ಕಾರ್ಯಗಳನ್ನು ನಡೆಸುವುದರಿಂದಾಗಿ ಹೆಚ್ಚಿನ ಫಲವನ್ನು ಅವರು ಪಡಿತಾರೆ ಮತ್ತು ನಮಗೆ ಆ ಫಲವನ್ನು ಕೊಡಿಸ್ತಾರೆ. ಈ ಒಂದು ಅನುಸಂಧಾನವನ್ನು ಇಟ್ಕೊಂಡು ನಾವು ಯಾವುದೇ ಕರ್ಮವನ್ನು ಆಚರಿಸಿದರೂ ಕೂಡ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ಈ ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿಯತ್ ಯತ್ ತಪಸ್ಸು ಶಿಖವಂತೆಯ ತತ್ಪುರುಷಮದರ್ಪಣಂ. ಯಾವುದೇ ವಿಹಿತವಾಗಿರತಕ್ಕಂತಹ ಕರ್ಮವನ್ನು ಮಾಡಿದರೂ ಕೂಡ ಅದನ್ನು ನೀನು ನನಗೆ ಅರ್ಪಿಸು ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳೋದರೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.